ನೀವು ನಿಮ್ಮ ಕೆಮಿಸ್ಟ್ರಿ ಲ್ಯಾಬ್ ಎಕ್ಸಾಮಲ್ಲಿ ಟೈಟ್ರೇಷನ್ ಮಾಡೋದ್ರಿಂದ ಟೈಟ್ರೇಷನ್ ರಿಲೇಟೆಡ್ ಕ್ವೆಶನ್ಸ್ಗಳನ್ನು ಕೇಳ್ತಾರೆ. ಫಸ್ಟ್ ಕ್ವೆಶನ್ ಇದೇ ಆಗಿರಬಹುದು. ವಾಟ್ ಈಸ್ ಟೈಟ್ರೇಷನ್? ಟೈಟ್ರೇಷನ್ ಅಂದರೆ ಏನು? ದ ಪ್ರೋಸೆಸ್ ಆಫ್ ಡಿಟರ್ಮಿನೇಷನ್ ಆಫ್ ಸ್ಟ್ರೆಂತ್ ಆಫ್ ಅನ್ನೌನ್ ಸೊಲ್ಯೂಷನ್ ಬೈ ಯೂಸಿಂಗ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್. ನಿಮಗೆ 2 ಸೊಲ್ಯೂಷನ್ಗಳನ್ನು ಕೊಟ್ಟಿರ್ತಾರೆ. ಒಂದು ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ಮುಂಚೆನೇ ಹೇಳಿರ್ತಾರೆ ಇಷ್ಟಿದೆ ಅಂತ. ಅದನ್ನು ಯೂಸ್ ಮಾಡಿಕೊಂಡು ನೀವು ಇನ್ನೊಂದು ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ಅಥವಾ ಸ್ಟ್ರೆಂತನ್ನು ಫೈಂಡ್ ಔಟ್ ಮಾಡಬೇಕು. ಈ ಪ್ರೋಸೆಸ್ನ ಟೈಟ್ರೇಷನ್ ಅಂತ ಕರೀತಾರೆ. ಹಾಗಾದರೆ ಹೇಳಿದೆ, ಒಂದು ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ನಿಮಗೆ ಗೊತ್ತಿರುತ್ತೆ ಅಂತ. ಆ ಸೊಲ್ಯೂಷನ್ಗೆ ಏನಂತ ಕರೀತಾರೆ? ಸ್ಟ್ಯಾಂಡರ್ಡ್ ಸೊಲ್ಯೂಷನ್. ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂದರೆ ದ ಸೊಲ್ಯೂಷನ್ ಹೂಸ್ ಸ್ಟ್ರೆಂತ್ ಇಸ್ ನೋನ್. ಇನ್ನೊಂದು ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ನೀವು ಫೈಂಡ್ ಔಟ್ ಮಾಡಬೇಕಲ್ವಾ? ಅದನ್ನು ಅನಲೈಟ್ ಅಂತ ಕರೀತಾರೆ. ದ ಸೊಲ್ಯೂಷನ್ ಹೂಸ್ ಸ್ಟ್ರೆಂತ್ ಈಸ್ ಟು ಬಿ ಡಿಟರ್ಮೈನ್ಡ್. ನೀವು ಫೈಂಡ್ ಔಟ್ ಮಾಡಬೇಕು. ಅದನ್ನು ಅನಲೈಟ್ ಅಂತ ಕರೀತಾರೆ ಅಥವಾ ಟೈಟ್ರೇಟ್ ಅಂತಲೂ ಕೂಡ ಕರೀತಾರೆ. ಅದೇ ರೀತಿಯಾಗಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ಗೂ ಕೂಡ ಇನ್ನೊಂದು ಹೆಸರಿದೆ, ದಟ್ ಈಸ್ ಟೈಟ್ರೆಂಟ್. ಈ ಟೈಟ್ರೇಷನ್ ಮಾಡಬೇಕಾದ್ರೆ ನೀವು ಇಂಡಿಕೇಟರ್ನ ಯೂಸ್ ಮಾಡ್ತೀರಾ. ಇಂಡಿಕೇಟರ್ ಅಂದರೆ ಏನು? ವಾಟ್ ಈಸ್ ಆನ್ ಇಂಡಿಕೇಟರ್? ಕೆಮಿಕಲ್ ಸಬ್ಸ್ಟಾನ್ಸ್ ವಿಚ್ ಈಸ್ ಯೂಸ್ಡ್ ಟು ಐಡೆಂಟಿಫೈ ದ ಎಂಡ್ ಪಾಯಿಂಟ್ ಆಫ್ ದ ಟೈಟ್ರೇಷನ್. ಒಂದು ಟೈಟ್ರೇಷನ್ನ ಎಂಡ್ ಪಾಯಿಂಟ್ ಅಂದರೆ ನಿಮ್ಮ ರಿಯಾಕ್ಷನ್ ಕಂಪ್ಲೀಟ್ ಆಗಿದೆ ಅಂತ ಗೊತ್ತಾಗೋದು ಹೇಗೆ ನಿಮಗೆ? ಬೈ ಚೇಂಜಿಂಗ್ ದ ಕಲರ್, ಹೌದಾ? ಇಲ್ಲೇನಾಗುತ್ತೆ, ದ ಸಬ್ಸ್ಟಾನ್ಸ್ ವಿಚ್ ಈಸ್ ಯೂಸ್ಡ್ ಟು ಐಡೆಂಟಿಫೈ ದ ಎಂಡ್ ಪಾಯಿಂಟ್ ಆಫ್ ದ ಟೈಟ್ರೇಷನ್. ನಿಮ್ಮ ಟೈಟ್ರೇಷನ್ ಮುಗಿದಿದೆ ಅನ್ನೋದನ್ನು ಐಡೆಂಟಿಫೈ ಮಾಡೋದಕ್ಕೋಸ್ಕರ ಒಂದು ಸಬ್ಸ್ಟಾನ್ಸನ್ನು ಯೂಸ್ ಮಾಡ್ತಾರೆ. ಅದನ್ನು ಇಂಡಿಕೇಟರ್ ಅಂತ ಹೇಳ್ತಾರೆ. ಅದಕ್ಕೊಂದು 2 ಎಕ್ಸಾಂಪಲ್ ಕೂಡ ನಿಮ್ಗೆ ಗೊತ್ತಿರಲಿ. ಫಿನಾಫ್ಥಲಿನ್, ಮೀಥೈಲ್ ಆರೆಂಜ್, ಮೀಥೈಲ್ ರೆಡ್, ಇವೆಲ್ಲವೂ ಕೂಡ ಇಂಡಿಕೇಟರ್ಗೆ ಎಕ್ಸಾಂಪಲ್ಸ್. ಆ್ಯಂಡ್ ನಿಮ್ಗೆ ಗೊತ್ತಿದೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ. ಏನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ದ ರಿಯಾಕ್ಷನ್ ಬಿಟ್ವೀನ್ ಆ್ಯನ್ ಆ್ಯಸಿಡ್ ಆ್ಯಂಡ್ ಅ ಬೇಸ್. ಆ್ಯಸಿಡ್ ಮತ್ತು ಬೇಸ್ ಜೊತೆಗೆ ಏನು ರಿಯಾಕ್ಷನ್ ಆಗುತ್ತಲ್ವ, ಆ ರಿಯಾಕ್ಷನನ್ನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ಆ್ಯಂಡ್ ಇದರಲ್ಲಿ ಬರುವಂತಹ ಪ್ರಾಡಕ್ಟ್ ಏನಾಗಿರುತ್ತೆ ಅಂದರೆ ಸಾಲ್ಟ್ ಆ್ಯಂಡ್ ವಾಟರ್. ಫಾರ್ ಎಕ್ಸಾಂಪಲ್ ಆಗಿ ನಾವು ಹೇಳೋದಾದರೆ, ಈಗ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ, HCl. ಅದು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಆದರೆ, NaOH ಜೊತೆಗೆ ರಿಯಾಕ್ಟ್ ಆದರೆ, ನಮಗೆ ಬರುವಂಥ ಪ್ರಾಡಕ್ಟು NaCl, ದಟ್ ಈಸ್ ಸೋಡಿಯಂ ಕ್ಲೋರೈಡ್ ಆ್ಯಂಡ್ ವಾಟರ್, H2O. ನೆಕ್ಸ್ಟ್ ಒನ್, ವಾಟ್ ಈಸ್ ಆನ್ ಆ್ಯಸಿಡ್? ಆ್ಯಸಿಡ್ ಅಂದರೆ ಏನು? ದ ಸಬ್ಸ್ಟಾನ್ಸ್ ವಿಚ್ ಡೊನೇಟ್ H+ ಅಯಾನ್. ಯಾವ ಸಬ್ಸ್ಟಾನ್ಸ್ಗಳು H+ ಅಯಾನನ್ನು ಡೊನೇಟ್ ಮಾಡುತ್ತೋ ಅಂತಹ ಸಬ್ಸ್ಟಾನ್ಸನ್ನು ಆ್ಯಸಿಡ್ ಅಂತ ಕರೀತಾರೆ. ಎಕ್ಸಾಂಪಲ್ ಹೇಳೋದಾದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್, ನೈಟ್ರಿಕ್ ಆ್ಯಸಿಡ್. ಆ್ಯಂಡ್ ವಾಟ್ ಈಸ್ ಅ ಬೇಸ್? ಬೇಸ್ ಅಂದರೆ ದ ಸಬ್ಸ್ಟಾನ್ಸ್ ವಿಚ್ ಡೊನೇಟ್ OH- ಅಯಾನ್. OH- ಅಯಾನನ್ನು ಡೊನೇಟ್ ಮಾಡುವಂತಹ ಸಬ್ಸ್ಟಾನ್ಸನ್ನು ಬೇಸ್ ಅಂತ ಕರೀತಾರೆ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದರೆ ಸೋಡಿಯಂ ಹೈಡ್ರಾಕ್ಸೈಡ್, ದಟ್ ಈಸ್ NaOH, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, KOH. ಆ್ಯಂಡ್ ವಾಟ್ ಈಸ್ ಅ ಸ್ಟ್ರಾಂಗ್ ಆ್ಯಸಿಡ್? ಸ್ಟ್ರಾಂಗ್ ಆ್ಯಸಿಡ್ ಅಂದರೆ ಏನು? ದ ಆ್ಯಸಿಡ್ ವಿಚ್ ಅಯೋನೈಸಸ್ ಕಂಪ್ಲೀಟ್ಲಿ ಇನ್ ಎ ವಾಟರ್. ವಾಟರಲ್ಲಿ ಒಂದು ಆ್ಯಸಿಡು ಕಂಪ್ಲೀಟಾಗಿ ಅಯೋನೈಸ್ ಆದರೆ, ಅಯೋನೈಸ್ ಅಂದರೆ ಅಯಾನ್ಸ್ ಆಗಿ ಕನ್ವರ್ಟ್ ಆಗೋದು, ಡಿಸೋಸಿಯೇಟ್ ಆಗೋದು. ಅದು ಕಂಪ್ಲೀಟಾಗಾದರೆ ಆ ಆ್ಯಸಿಡನ್ನು ಸ್ಟ್ರಾಂಗ್ ಆ್ಯಸಿಡ್ ಅಂತ ಕರೀತಾರೆ. ಎಕ್ಸಾಂಪಲ್ ಹೇಳೋದಾದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ನೈಟ್ರಿಕ್ ಆ್ಯಸಿಡ್. ಆ್ಯಂಡ್ ವಾಟ್ ಈಸ್ ಅ ವೀಕ್ ಆ್ಯಸಿಡ್? ವೀಕ್ ಆ್ಯಸಿಡ್ ಅಂದರೆ ದ ಆ್ಯಸಿಡ್ ವಿಚ್ ಅಯೋನೈಸಸ್ ಪಾರ್ಷಿಯಲಿ ಇನ್ ಎ ವಾಟರ್. ಇಲ್ಲೇನಾಗುತ್ತೆ, ಪಾರ್ಷಿಯಲಿ ಅಂತ ಅಂದರೆ ಇನ್ಕಂಪ್ಲೀಟ್ಲಿ, ಕಂಪ್ಲೀಟಾಗಿ ಆಗಲ್ಲ. ಅಂತಹ ಆ್ಯಸಿಡನ್ನು ವೀಕ್ ಆ್ಯಸಿಡ್ ಅಂತ ಕರೀತಾರೆ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದರೆ ಅಸಿಟಿಕ್ ಆ್ಯಸಿಡ್. ಅದೇ ರೀತಿಯಾಗಿ ವಾಟ್ ಈಸ್ ಅ ಸ್ಟ್ರಾಂಗ್ ಬೇಸ್? ಇಲ್ಲೂ ಕೂಡ ಅಷ್ಟೇ, ದ ಬೇಸ್ ವಿಚ್ ಅಯೋನೈಸಸ್ ಕಂಪ್ಲೀಟ್ಲಿ ಇನ್ ವಾಟರ್. ವಾಟರಲ್ಲಿ ಕಂಪ್ಲೀಟಾಗಿ ಅದು ಡಿಸೋಸಿಯೇಟ್ ಆದರೆ ಅಥವಾ ಅಯೋನೈಸ್ ಆದರೆ ಅದನ್ನು ಸ್ಟ್ರಾಂಗ್ ಬೇಸ್ ಅಂತ ಕರೀತಾರೆ. ಅದಕ್ಕೆ ಎಕ್ಸಾಂಪಲ್ ಸೋಡಿಯಂ ಹೈಡ್ರಾಕ್ಸೈಡ್. ಅದೇ ರೀತಿ ವೀಕ್ ಬೇಸ್ ಅಂದರೆ ಬೇಸ್ ವಿಚ್ ಅಯೋನೈಸಸ್ ಪಾರ್ಷಿಯಲಿ ಇನ್ ವಾಟರ್. ಇದು ಅಷ್ಟೇ, ಇನ್ಕಂಪ್ಲೀಟ್ಲಿ ವಾಟ್ರಲ್ಲಿ ಅಯೋನೈಸ್ ಆದರೆ ಅದನ್ನು ವೀಕ್ ಬೇಸ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡೋದಾದರೆ ಅಮೋನಿಯಂ ಹೈಡ್ರಾಕ್ಸೈಡ್, NH4OH. ಆ್ಯಂಡ್ ನೆಕ್ಸ್ಟ್ ಒನ್, ವಾಟ್ ಈಸ್ ಎ ಅಸಿಡಿಟಿ? ಅಸಿಡಿಟಿ ಅಂದರೆ ನಂಬರ್ ಆಫ್ ರೀಪ್ಲೇಸಬಲ್ OH- ಅಯಾನ್ಸ್ ಆಫ್ ಎ ಬೇಸ್. ಬೇಸಲ್ಲಿರುವಂಥ ರೀಪ್ಲೇಸಬಲ್ OH- ಅಯಾನ್ಸನ್ನು ಅಸಿಡಿಟಿ ಅಂತ ಕರೀತಾರೆ. ಆ್ಯಂಡ್ ವಾಟ್ ಈಸ್ ಅ ಬೆಸಿಸಿಟಿ? ನಂಬರ್ ಆಫ್ ರೀಪ್ಲೇಸಬಲ್ H+ ಆಫ್ ಆನ್ ಆ್ಯಸಿಡ್. ನಂಬರ್ ಆಫ್ ರೀಪ್ಲೇಸಬಲ್ H+ ಅಯಾನ್ ಆಫ್ ಆನ್ ಆ್ಯಸಿಡ್. ಆ್ಯಸಿಡಲ್ಲಿರುವಂಥ ರೀಪ್ಲೇಸಬಲ್ H+ ಅಯಾನ್ಸನ್ನು ಬೆಸಿಸಿಟಿ ಅಂತ ಕರೀತಾರೆ.
ಆ್ಯಂಡ್ ಎಕ್ಸಾಂಪಲ್ ಫಾರ್ ಮೋನೋಬೇಸಿಕ್ ಆ್ಯಸಿಡ್ ಅಂತಲೂ ಕೇಳ್ಬೋದು. ಸೊ ಅದು ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಆ್ಯಂಡ್ ಡೈಬೇಸಿಕ್ ಆ್ಯಸಿಡ್ಗೆ ಎಕ್ಸಾಂಪಲ್ ಸಲ್ಫ್ಯೂರಿಕ್ ಆ್ಯಸಿಡ್. ವಾಟ್ ಆರ್ ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್? ಸಾಲ್ಟ್ಸ್ ಫಾರ್ಮ್ಡ್ ಫ್ರಮ್ ಕ್ಯಾಟಯಾನ್ ಆ್ಯಂಡ್ ಆ್ಯನಿಯಾನ್ಸ್. ಸೊ ಕ್ಯಾಟಯಾನ್ ಮತ್ತು ಆ್ಯನಿಯಾನಿಂದ ಏನು ಸಾಲ್ಟ್ ಫಾರ್ಮ್ ಆಗುತ್ತೆ, ಸೊ ಅದನ್ನು ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ ಅಂತ ಕರೀತಾರೆ. ಸೊ ಕ್ಯಾಟಯಾನ್ ಅಂದರೆ ಡಯಾನ್ ವಿತ್ ಪಾಸಿಟಿವ್ ಚಾರ್ಜ್, ಆ್ಯನಿಯಾನ್ ಅಂದರೆ ಅಯಾನ್ ವಿತ್ ನೆಗೆಟಿವ್ ಚಾರ್ಜ್. ನೆಕ್ಸ್ಟ್ ಒನ್, ವಾಟ್ ಆರ್ ಆ್ಯಸಿಡ್ ರ್ಯಾಡಿಕಲ್ಸ್? ಸೊ ನೀವು ಸಾಲ್ಟ್ ಅನಾಲಿಸಿಸ್ ಮಾಡಿರ್ತೀರಾ, ಸೊ ನಿಮ್ಮ ಎಕ್ಸಾಮಲ್ಲೂ ಕೂಡ ಸಾಲ್ಟ್ ಅನಾಲಿಸಿಸ್ ಇರುತ್ತೆ. ಸೊ ಅದರಿಂದ ಈ ಪ್ರಶ್ನೆಯೂ ಕೂಡ ಕೇಳಬಹುದು. ವಾಟ್ ಆರ್ ಆ್ಯಸಿಡ್ ರ್ಯಾಡಿಕಲ್ಸ್? ಸೊ ಆ್ಯಸಿಡ್ ರ್ಯಾಡಿಕಲ್ ಅಂದರೆ ಏನು? ಸೊ ಇದು ನಿಮ್ಗೆ ಗೊತ್ತಿದೆ. ಅಯಾನ್ಸ್ ಹ್ಯಾವಿಂಗ್ ನೆಗೆಟಿವ್ ಚಾರ್ಜ್. ಯಾವ ಅಯಾನ್ಸಿಗೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಸೊ ಅದನ್ನು ಆ್ಯಸಿಡ್ ರ್ಯಾಡಿಕಲ್ ಅಂತ ಕರೀತಾರೆ. ಸೊ ಅದೇ ರೀತಿ ವಾಟ್ ಆರ್ ಬೇಸಿಕ್ ರ್ಯಾಡಿಕಲ್? ಸೊ ಅಯಾನ್ಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್. ಸೊ ಅದೇ ರೀತಿಯಾಗಿ ನೀವು ಬನ್ಸನ್ ಬರ್ನರ್ ಬಗ್ಗೆನೂ ಕೂಡ ಸ್ಟಡಿ ಮಾಡಿರ್ತೀರ. ಸೊ ಅದ್ರ ರಿಲೇಟೆಡ್ ಕ್ವೆಶನ್ಸ್ಗಳನ್ನು ಕೂಡ ಕೇಳಬಹುದು. ವಾಟ್ ಟೈಪ್ ಆಫ್ ಫ್ಲೇಮ್ ವುಡ್ ಯು ಯೂಸ್ ಫಾರ್ ಜನರಲ್ ಹೀಟಿಂಗ್ ಪರ್ಪಸ್? ಸೊ ಜನರಲ್ ಹೀಟಿಂಗ್ ಪರ್ಪಸ್ಗೆ ಯಾವ ಥರದ ಫ್ಲೇಮನ್ನು ನೀವು ಯೂಸ್ ಮಾಡ್ತೀರಾ ಅಂತ. ಸೊ ನಿಮಗೆ ಗೊತ್ತಿದೆ, ಫ್ಲೇಮಲ್ಲಿ ಎರಡು ಥರ, ಒಂದು ಲುಮಿನಸ್ ಫ್ಲೇಮು, ಇನ್ನೊಂದು ನಾನ್ ಲುಮಿನಸ್ ಫ್ಲೇಮ್. ಸೊ ಲುಮಿನಸ್ ಫ್ಲೇಮಲ್ಲಿ ಟೆಂಪ್ರೇಚರ್ ಹೀಟ್ ಕಮ್ಮಿ ಇರುತ್ತೆ. ಸೊ ಅದೇ ನಾನ್ ಲುಮಿನಸ್ ಫ್ಲೇಮಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಗೊತ್ತಿರಬಹುದು ಸೌದೆ ಒಲೆ. ಸೌದೆ ಒಲೆಯಲ್ಲಿ ಹೇಗೆ ಟೆಂಪ್ರೇಚರ್ ಇರುತ್ತೆ ಅಂತ. ಸೊ ಅದು ಯಾವ ಕಲರ್ ಇರುತ್ತೆ? ಯೆಲ್ಲೋ ಕಲರ್ ಇರುತ್ತಲ್ವ, ಸ್ಮೋಕಿ ಫ್ಲೇಮ್, ಹೌದಾ? ಸೊ ಲುಮಿನಸ್ ಫ್ಲೇಮು ಸ್ಮೋಕಿ ಫ್ಲೇಮ್ ಆಗಿರುತ್ತೆ. ಅದೇ ನಾನ್ ಲುಮಿನಸ್ ಫ್ಲೇಮ್, ಸೊ ಈಗ ನಾವೇನು LPG ಯೂಸ್ ಮಾಡ್ತಿದ್ವಲ್ಲ, ಸೊ ಗ್ಯಾಸ್ ಸ್ಟವ್ನ ಏನು ಯೂಸ್ ಮಾಡ್ತಿದ್ದೀವಿ, ಸೊ ಇಲ್ಲಿ ಬರುವಂಥ ಫ್ಲೇಮ್ ಯಾವುದು? ನಾನ್ ಲುಮಿನಸ್ ಫ್ಲೇಮ್. ಸೊ ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಸೊ ಇಲ್ಲೂ ಕೂಡ ನಾವು ಹೀಟಿಂಗ್ ಪರ್ಪಸ್ಗೆ ನಾನ್ ಲುಮಿನಸ್ ಫ್ಲೇಮ್ನ ಯೂಸ್ ಮಾಡ್ತೀವಿ. ಸೊ ಇದು ನಾನ್ ಸ್ಮೋಕಿ ಫ್ಲೇಮ್ ಕೂಡ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಯೂಸ್ ಆಫ್ ಏರ್ ರೆಗ್ಯುಲೇಟರ್ ಇನ್ ಬನ್ಸನ್ ಬರ್ನರ್? ಬನ್ಸನ್ ಬರ್ನರಲ್ಲಿ ಏರ್ ರೆಗ್ಯುಲೇಟರ್ನ ಯೂಸ್ ಏನು ಅಂತ ಕೇಳ್ತಾರೆ. ಸೊ ಏರ್ ರೆಗ್ಯುಲೇಟರ್ ಏನು ಮಾಡುತ್ತೆ? ವಿಚ್ ಕಂಟ್ರೋಲ್ಸ್ ದ ಆಕ್ಸಿಜನ್ ಸಪ್ಲೈ. ಸೊ ಆಕ್ಸಿಜನ್ ಸಪ್ಲೈನ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ವಿಚ್ ಈಸ್ ದ ಹಾರ್ಟೆಸ್ಟ್ ಪಾರ್ಟ್ ಆಫ್ ದ ನಾನ್ ಲುಮಿನಸ್ ಫ್ಲೇಮ್? ನಾನ್ ಲುಮಿನಸ್ ಫ್ಲೇಮ್ನ ಹಾರ್ಟೆಸ್ಟ್ ಪಾರ್ಟ್ ಯಾವುದು? ಸೊ ಅದು ಔಟರ್ ಪಾರ್ಟ್ ಅಥವಾ ಟಿಪ್ ಆಫ್ ದ ಫ್ಲೇಮ್ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂತ ಕೇಳ್ಬೋದು, ಯಾವ ಎಕ್ಸ್ಪೆರಿಮೆಂಟ್ಸಿಂದ ಅಂತ. ಸೊ ಆಗ ನೀವು ಹೇಳಬೇಕಾಗತ್ತೆ ಬರ್ನಿಂಗ್ ಆಫ್ ಸ್ಟಿಕ್. ಸೊ ಸ್ಟಿಕ್ನ ಬರ್ನ್ ಮಾಡೋದ್ರಿಂದ, ಅಥವಾ ಹೀಟಿಂಗ್ ದ ಕಾಪರ್ ವೈರ್ ಆಗಿರ್ಬೋದು. ಸೊ ಈ ಎಕ್ಸ್ಪೆರಿಮೆಂಟ್ಸ್ ಮಾಡೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ವಿಚ್ ಪಾರ್ಟ್ ಆಫ್ ದ ಬನ್ಸನ್ ಬರ್ನರ್ ವಿಲ್ ಪ್ರೆಷರೈಸ್ ದ ಇನ್ಫ್ಲೋ ಆಫ್ ಗ್ಯಾಸ್? ಸೊ ಅದು ನಾಸಲ್. ಆ್ಯಂಡ್ ವಿಚ್ ಪ್ರಾಪರ್ಟಿ ಆಫ್ ದ ಫ್ಲೇಮ್ ಈಸ್ ಇಂಡಿಕೇಟೆಡ್ ಬೈ ದ ರೆಡ್ ಹಾಟ್ ರಿಂಗ್ ಆನ್ ದ ವೈರ್ ಗಾಸ್? ಸೊ ವೈರ್ ಗಾಸಲ್ಲಿ ರೆಡ್ ಹಾಟ್ ರಿಂಗ್ ಏನು ಫಾರ್ಮೇಷನ್ ಆಗುತ್ತೆ, ಸೊ ಅದು ಏನನ್ನು ಇಂಡಿಕೇಟ್ ಮಾಡುತ್ತೆ, ಯಾವ ಪ್ರಾಪರ್ಟಿನ ಇಂಡಿಕೇಟ್ ಮಾಡುತ್ತೆ ಅಂತ ಕೇಳ್ಬೋದು. ಸೊ ಅದೇನು ಹೇಳ್ತೀರಾ? ಔಟರ್ ಪಾರ್ಟ್ ಆಫ್ ದ ಫ್ಲೇಮ್ ಈಸ್ ಹಾಟರ್. ಸೊ ಫ್ಲೇಮ್ನ ಔಟರ್ ಪಾರ್ಟು ಹಾಟರ್ ಆಗಿದೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಅ pH? ಸೊ pH ಅಂದರೆ ಏನು? ನೆಗೆಟಿವ್ ಲಾಗರಿದಮ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. pH ಸ್ಕೇಲ್ ಕೇಳಿದ್ರೆ ದಟ್ ಈಸ್ 0 to 14. ಸೊ ಅದೇ ಆ್ಯಸಿಡ್ಗಿರುವಂಥ pH 0 to 7, ಬೇಸಿಗೆ 7 to 14 ಆ್ಯಂಡ್ ನ್ಯೂಟ್ರಲ್ 4 7.